ಮಟ್ಟಿ ಹತ್ತಿರಂಗ ಸರ್ವಾಡಿ ಸಾತಿಯ ಹುಡುಗಿ ಗೊತ್ತೆ ಕುಡಿಯಕ ಮಾತಕ ಬಂದೆಯ ಗರ್ವಾಗ ನಡೆಸಿ ಮರವ ಬಿಡಿ ಹುಡುಗಿ ಅದರ ಮ್ಯಾಲ ಓಡಾಡಿದೆಯ ಅದಕ್ಕೆ ಏನಂತ ಹೇಳ್ತಾರ ಮಾಸ್ತರ ಕವಿಗಳ ಏನತಾರ್ರಿ ಯಾಕಂದ್ರೆ ಇವತ್ತು ಹೇಳ್ತಾವ ತತ್ವಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ್ತಾನ ಕೂತ ಕೊಟ್ಟ ಕೇಳ ನೀನು ಕವೇಶ್ವರ ಚಿತ್ತ ಕೊಟ್ಟ ಕೇಳ ನೀನು ಕವೇಶ್ವರ ಹೇಳಿದಾರ ಕೇಳವಲ್ಲಿ ಹೋಗತಿ ಅವಲ್ಲಿ ನೀವ್ ಹೋಗೋ ಹಾದಿ ಒಂದು ಪರವಾರ ಐತಿ ಅಂತ ವಿದ್ಯಾಶ್ರೀ ನನಗೆ ಹೇಳಿ ಹೋಗ್ಯಾಳ ಆದ್ರ ನಮ್ಮ ಕವಿ ಏನಂತ ಹೇಳ್ತಾನು ಡಂಬರಾಟದಂಗ ಪ್ರಪಂಚದಾಟ ಅಂತರಲಗ ಜಾಂತರಲ್ ಉಗದಿ ಗರ್ವ ಗನಿ ನಡೆಸಿ ಮರುವ ಮಿನಿ ಹೂಡಿ ಅದರ ಮ್ಯಾಲ ನಡೆದ ಓಡಾಡಿದೆ ಅಂತ ನಮ್ಮ ಕವಿ ಹೇಳುತ್ತಾನ ಹೌದು ವಿದ್ಯೆ ಹೆಂಗ ನಡೆದಾಳತ್ತ ಗರ್ವ ಗನಿ ನಡೆಸಿ ಮರುವ ಮಿನಿ ಹೂಡಿ ಅದರ ಮ್ಯಾಲ ನಡೆದ ಓಡಾಡತ್ತೆ ಅಂತ ವಿದ್ಯೆ ನಮ್ಮ ಕವಿ ನಿನಗೆ ಹೇಳಾಕತ್ಯಾನ ಅದಕ್ಕಿನ ಓಡಾಡಕತ್ತಾಳು ಈಗ ಓಡಾಡತ್ತಾಳು ಇವನು ಓಡಾಡ್ತಾಳ ಮುಂದೆ ಬಂದ ಏನ್ ಮಾಡ್ತಾಳ ಮಾಡ್ಲಿ ಮಾಸ್ತರ ಅದಕ್ಕೆ ಹೇಳ್ತಾಳು ಹೆಣ್ಮಗಳ ಯಾಕಂದ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಾಕತ್ಯಾಳ ವಿದ್ಯೆ ಇದನ್ನ ಬಿಟ್ರೆ ನಿಂಗ ಮತ್ತೇನ ಗೊತ್ತಾಯ್ತೋ ಇಲ್ಲೋ ಯಾಕಂದ್ರ ಇವತ್ತು ನಿನ್ನ ತಾಯಿ ಬೆಳಸಾಕ ಬಂದಾರ ಅಂದ ಬಳಕ ಒಂದ್ ಇಟ್ರೆ ಏನ್ರ ನಿಮ್ಮ ತಾಯಿ ವರ್ಣನೆ ಮಾಡ್ಬೇಕಲ್ಲ ವಿದ್ಯೆ ಅವ್ವನ ಬೆಳಕ ಹೇಳ್ಬೇಕು ಅವ್ವ ಇಂತಲೇ ಹೆಚ್ಚಾಗ್ಯಾಳ ಅವ್ವ ಅಂದ್ರ ದೊಡ್ಡಕ್ಕಿದಾಳ ಇಂಥದೆಲ್ಲ ಹೇಳೋದು ಬಿಟ್ಟು ವಿದ್ಯೆ ಏನ್ ಹೇಳ್ತಾಳು ವಿದ್ಯಾಶ್ರೀ ಹೇಳಾಕತ್ತಾಳ ಇಲ್ಲ ನಾ ನಿನ್ನದಿಂದ ತಾಯಿಯಾಗೇನೆ ಹೇಳಾಕತ್ತಾಳ ಲಕ್ಷ್ಮಣ ನಾನ ನಿನ್ನಿಂದ ತಾಯಿಯಾಗೇನೆ ಹೇಳ್ತಾಳ ಮತ್ತ ಬೆತ್ಲ ನಿಂದ ಪಾರ್ಟಿಲಿ ಅಪ್ಪನಿಂದ ನಾವು ಆಗಕ್ಕಿಲ್ಲ ಅಪ್ಪನಿಂದ ಅವ್ವ ಆಗೇನೆ ಅಂತ ನೀ ಹೇಳ್ತೇವ ಅಂದ ಬಳಕ ಮತ್ತ ಅಪ್ಪ ಅಂದ್ರ ಹೆಚ್ಚಿನ ಅವದಾನ ಅಂದಾಗ ಅಟ್ಲ ಜಗತ್ತದಾಗ ಅದಕ್ಕೆ ನಿನಗೆ ಹೇಳ್ತಾನೆ ನಿನ್ನ ತಾಯಿ ಮಾಡ್ಬೇಕಾದ್ರ ಅಪ್ಪ ಬೇಕು ಆಯ ಆಗ್ಬೇಕಾದ್ರ ಅಜ್ಜ ಬೇಕು ಮಾಯ ಆಗ್ಬೇಕಾದ್ರ ಸಾಕ್ಷಾತ್ ನನ್ನ ಪರಮಾತ್ಮ ಬೇಕ ಅದಕ್ಕೆ ನಿನಗ ಒಂದ ಮಾತಿನಾಗ ಹೇಳ್ತಾನೆ ತಿಳ್ಕೊ ಯಾಕಂದ್ರ ಪರಮಾತ್ಮ ಇರ್ಲಾರ್ದ ಜಗತ್ತಿಲ್ಲ ಅಪ್ಪ ಇರ್ಲಾರ್ದ ನೀ ಇಲ್ಲ ನಾ ಇರ್ಲಿಕ್ಕ ನಿನ್ನ ಹೊಟ್ಯಾಗ ಒಂದು ಕೂಸು ಇಲ್ಲ ಯಾಕಂದ್ರ ವಿದ್ಯಾಶ್ರೀ ಬಾಳ ವರ್ಣನೆ ಮಾಡಕೈತಾಳಂದ್ರ ತಾಯಿ ಆಗ್ಯಾಳತ್ತ ಹಡದಾಳತ್ತ ಮತ್ತ ಹೊಟ್ಯಾಗ ಅದ ಕೊಟ್ಟ ಅರಿವು ಇಲ್ಲಾಗಿತ್ತಿನ ಹೊಟ್ಯಾಗಿನ ಅರಿವು ಇಲ್ಲಾಗಿತ್ತ ಅದು ಹೊಟ್ಯಾಗಿಂದ ಯಾವಾಗ ಹೊರಗ ಬತ್ತು ಅವಾಗಿಕ್ ಏನ್ ಮಾಡ್ಯಾಳಂತ ಮಶಿಮನಾಳ ವಿದ್ಯಾ ಅದಕ್ಕ ಸಾಲಿ ಕಲಿಸ್ಯಾಳತ್ತ ಅಂದ್ರ ಅರಿವೆ ಗುರಿ ಒಂದಾರತ್ತ ಅಂದ್ರ ಅದಕ್ಕೆ ಅರಿವು ಬರ್ಬೇಕಾದ್ರ ಮೊದಲು ಈಕ ಸಾಲಿ ಕಲಿಸ್ಯಾಳಂತ ಅಂದ್ರ ಹೊಟ್ಯಾಗಿದ್ದಾಗ ಅದಕ್ಕೇನೋ ಗೊತ್ತಾಗಿಲ್ಲ ಕಡೆಕ ಬಂದ ಮೇಲತ್ತ ಗೊತ್ತಾಗೈತಿ ಅಂತ ವಿದ್ಯಾಶ್ರೀ ವಾದೈತಿ ಆದ್ರ ಅದ್ರೊಳಗ ನಮ್ಮ ಹನುಮಂತನೊಂದು ವಿಷಯ ಮಾತಾಡಕೈತಾಳ ಯಾಕಂದ್ರ ಹೊಟ್ಯಾಗ ಕೂತ್ ನಮ್ಮ ಹನುಮಂತ ಮಾತಾಡ್ಯಾನ ತಕ್ಕೆ ತಾನ ಹೇಳು ಹೊಂಟಾಳ ಮತ್ತ ಒಮ್ಮೇನು ಹೇಳ್ತಿ ಹೊಟ್ಯಾಗ ಕೂಸಿದ್ದಾಗ ಅದಕ್ಕೇನು ತಿಳಿಯಂಗಿಲ್ಲ ಅಂತ ಹೇಳ್ತಿ ಮತ್ತ ಹೊಟ್ಯಾಗ ಕೂಸಿದ್ದಾಗ ಏನು ತಿಳಿಯಂಗಿಲ್ಲ ಅಂತ ಹೇಳಕ್ಕೆ ನಮ್ಮ ಹನುಮಂತ ದೇವ್ರು ಹೆಂಗ ಹೊಟ್ಯಾಗ ಮಾತಾಡಿದ ಅದನ್ನ ಬಂದು ಹೇಳ ನನಗ ಹನುಮಂತ ದೇವ್ರು ಹೆಂಗ ಮಾತಾಡಿದ ಹೊಟ್ಯಾಗ ಅಲ್ಲೇನ್ ನಿಮ್ಮ ಅವ್ವ ಬಂದ್ ಸಾಲಿ ಅದು ಕಲಿಸ್ಯಾಳ ಅದಕ್ಕ ನಿಮ್ಮ ಮಾಯಿ ಬಂದ್ ಸಾಲಿ ಕಲಿಸ್ಯಾಳ ನಿನ್ನ ಹೊಟ್ಯಾಗಿದ್ದಾಗ ನಮ್ಮ ಹನುಮಂತ ದೇವರು ಮಾತಾಡಬೇಕಾದ್ರ ಏ ತಾಯಿ ನಾ ಎಲ್ಲಾರಂಗ ಬರಾವಲ್ಲ ಎಲ್ಲಾರಂಗ ಬರಾವಲ್ಲ ನಾ ಈಗ ಸದ್ದ ಹೆಂಗ ಬರಾವದೇನೆ ಅಂತ ಹೇಳಿದಾಗ ಅವ ಡಾಗಿನ ಹಾಕೊಂಡು ಹೊರಗು ಬಂದಾನ ಇವ್ರ ಅವ್ವಾಗ ಸುರಿಕ ಯಾಕಂದ್ರ ಇವ್ರ ಅವ್ವಾಗ ಸುದಿಕ್ ಏನ್ ಮಾಡ್ಯಾನು ಇವ್ರ ಅವ್ವಾಗ ಸುದಿಕ್ ಏನ್ ಮಾಡ್ಯಾನ ಅಂದ್ರ ಕಾಣಿಸಿಲ್ಲವ ಹಂಗ ಬಂದಾನ ಹಂಗ ನಮ್ಮ ಹನುಮಂತ ದೇವ್ರು ಬರ್ಬೇಕಾದ್ರ ಅವ್ರು ಬಂದ ಮೇಲೆ ಗುರು ಅಂತ ಹೇಳತ್ತಿ ಯಾಕಂದ್ರ ಗುರು ಅಂದ್ರ ತಾಯಿ ಅಂತ ಹೇಳ್ತಿ ತಾಯಿ ಆಗ್ಬೇಕಾದ್ರ ನಿನಗೊಬ್ಬ ಗುರು ಅದಾನ ನಿನಗೊಬ್ಬ ಗುರು ಯಾರದಾರ ಅಂದ್ರ ಗಂಡನು ಅಂತ ನಿನಗ ಗುರು ಅದಾನ ತಾಯಿಗೆ ಮೊದಲು ಗಂಡನು ಅಂತ ಗುರು ಇದ್ದಂದ್ರ ಆದ್ಮೇಲೆ ಹಿಂದಾಗಡೆ ನೀನ್ ತಾಯಿ ಗುರು ಅನ್ಕೋತಾನ ನಿನಗ ಗಂಡನ ಗುರು ಅಂತೇಳಿ ಜಗತ್ತದಾಗ ಹೇಳ್ತಾರು ಆದ್ರ ಮಶಿಬನಾಳ ವಿದ್ಯಾ ಮತ್ತೇನ ಕೇಳ್ತಾಳ ಏನಂತ ಅಂದ್ರ ಇವತ್ತ ಆ ಅಂಗನವಾಡಿಯಾಗಿಕ್ಕಿಗೆ ಏನ್ ಮಾಡಿರತ್ತ ಜಾಗ ಕೊಟ್ರ ಬಂದ ತಕ್ಷಣ ಅಂದ್ರ ಸಾಲಿ ಒಳಗ ಬಾ ವಿದ್ಯಾಶ್ರೀ ಅಂತ ಕರೆದ್ರತ್ತ ಕರೆದ ಒಳಗ ಕೋಲೆದಾಗ ಕುಣಿಸಿರತ್ತ ಅಂತ ಪೂಜೆ ಜೋಡ್ನ ಕೊಟ್ರತ್ತ ಈಕಿ ಎಲ್ಲಾ ಮಾಡ್ಕೊಂಡ್ ಹೊರಗ ಬಂದಳತ್ತ ಎಲ್ಲಾ ಮಾಡ್ಕೊಂಡ್ ಹೊರಗ ಬಂದಳತ್ತ ಏನ್ ಮಾಡ್ಕೊಂಡ್ ಬಂದದಿ ಪೂಜೆ ಆಟ ಮಾಡ್ಕೊಂಡಿ ಎಲ್ಲಾ ಮಾಡ್ಕೊಂಡ್ ಅಂತ ಹೇಳ್ಬೇಡ ಅದ್ರಾಗ ಮತ್ ಬೇರೆ ಬೇರೆ ಅದಾವ ವಿಷಯಗಳು ನಾಷ್ಟ ಅಂತ ಹೇಳ ಬಾಯಿ ಬೀಚೆ ಮತ್ ಎಲ್ಲಾ ಮಾಡ್ಕೊಂಡು ಹೊರಗ ಬಂದನೆ ಅಂತ ಹೇಳಕ್ ಹೋಗಬೇಡ ಅದಕ್ಕೆ ಹೇಳ್ತಾಳ
ಸದ್ದ ನಾವು ಒಳಗೆ ಹೋಗಿ ತಯಾರು ಮಾಡ್ಕೊಂಡು ಬರ್ಬೇಕಾಗೈತ ಆ ಮನಿ ಇರ್ಲಿಕ್ಕ ಏನು ಇಲ್ಲ ತೇಳ್ತ ವಿದ್ಯಾಶ್ರೀ ಒಂದ ಮಾತ ನಿನ್ನ ಕೇಳ್ತು ಆ ಮನಿ ಅಂದ್ರ ನಂದ ತೇಳ್ತಿ ಹೌದ್ರಿ ಆದ್ರ ಅದನ್ನ ಯಾರ ಕಟ್ಟ್ಯಾರು ಕಟ್ಟಿದ ಮಾಲಕ ಬೇಕಲ್ಲ ಅದನ್ನ ಯಾರ ಕಟ್ಟ್ಯಾರ ಯಾಕಂದ್ರ ಅದನ್ನ ಕಟ್ಟಿದಂತ ಒಬ್ಬ ಮಾಲಕ ನಮ್ಮವದನ ಗೌಂಡಿಯ ಹೌದ್ರಿ ನಿಮ್ಮವ ಅದು ಕಟ್ಟ್ಯಾಳ ಅದನ್ನ ಇಲ್ಲ ಏನ್ ಕಟ್ತಾಳು ಏನ ವಿದ್ಯಾಭಾನ ಕಟ್ಟ್ಯಾರು ಯಾರು ಕಟ್ಟ್ಯಾರ ಯಾರು ಕಟ್ಟ್ಯ ಅಂಗನವಾಡಿ ಶಾಲೆ ಕಟ್ಟಬೇಕಾದ್ರ ಒಬ್ಬ ಗೌಂಡ್ಯ ಕಟ್ಟ್ಯಾನ ನಾ ಕಟ್ಟಬೇಕಾಗೈತಿ ವಿದ್ಯಾ ಹೌದ್ರಿ ನಾ ಕಟ್ಟಿದಂತ ಮನ್ಯಾಗ ನೀ ಬಂದು ಕುಂಡ್ಬೇಕಾದ್ರ ಮನಿ ನಿಂದನ ಬೇಡ ನಿಂದನ ಬೇಡ ಅವನ ಕಟ್ಟಿಸಿದಂತ ಮಾಲಕ್ ಇವ್ ಉದಾನ ಕಣದ ಲಕ್ಷ್ಮಣ ಹೌದ್ರಿ ಯಾ ಮನಿ ಯಾವ ಮನಿ ಈ ಮನಿ ಕಟ್ಟಿಸಿದವ್ರು ಇಲ್ಲಿ ಅವ್ರದಾರು ಈ ಮಶಿಬನಾಳ ವಿದ್ಯಾನ ಮನಿ ಕಟ್ಟಿಸಿದವ ಇವ್ ಅದಾನ ಹೌದ್ರಿ ಯಾಕಂದ್ರ ಇವತ್ ಯಾಕೆ ಹೇಳ್ಬೇಕಾಗೈತಿ ಯಾಕಂದ್ರ ನಿನ್ನ ಶರೀರ ಅನ್ನುವಂತ ಗಡಿಗೆ ಅನ್ನುವಂತದ ತಯಾರು ಮಾಡ್ಬೇಕಾದ್ರ ಆ ಬ್ರಹ್ಮ ಕುಂಬಾರ ಸಜ್ಜು ಮಾಡ್ಯಾನ ಆ ಬ್ರಹ್ಮ ಕುಂಬಾರ ಸಜ್ಜು ಮಾಡಿದಾಗ ಈ ಗಡಿಗೆ ಬಂದೈತಿ ಯಾ ಗಡಿಗೆ ಯಾವ ಗಡಿಗೆ ಮಶಿಬನಾಳ ವಿದ್ಯಾನ ಗಡಿಗೆ ಹೌದ್ರಿ ಆ ಬ್ರಹ್ಮ ಕುಂಬಾರ ಗಡಿಗೆ ಸಜ್ಜು ಮಾಡ್ಲಿಕ್ಕೆ ಇದೇನೆ ಬರ್ತೈತ ಇದೇಲಿ ಬರ್ತಿತ್ತು ಇದು ಸೋಮ ಅಲ್ಲೇ ಬಿದ್ದು ಒದ್ದಾಡ್ತಿತ್ತು ಹಂಗೇನಲ್ಲ ತಗದ ಯಾಕಂದ್ರ ಎಲ್ಲಾ ಕಟ್ಟಿದವ ಮಾಲಕ್ ಅದಾನ ಆ ಕಟ್ಟಿದಂತ ಮಾಲಕನ ನೆನಸು ಈ ಮನಿ ನಂದ ಹೇಳಕ್ ಹೋಗ್ಬೇಡ ವಿದ್ಯಾಶ್ರೀ ಯಾಕಂದ್ರ ಮನಿ ನಂದನಕ್ ಹೋಗ್ಬೇಡ ಅದನ್ನ ಕಟ್ಟಿದಂತ ಮಾಲಕನ ಅದನ್ನ ಎಂದ ಬಳಕ ಅದಕ್ಕ ಮಾಲಕನ ಅದನಿ ಅದಕ್ಕೆ ವಿದ್ಯಾಶ್ರೀ ಒಂದು ಮಾತು ಹೇಳ್ತಾಳ ತಾಯಿ ಇದ್ದಾಗ ಅಪ್ಪ ಆತ ಇರ್ಲಿಕ್ಕ ಅಪ್ಪ ಆಗಕ್ಕ ಮೇಲೆಲ್ಲ ಹೇಳ್ತಾಳ ಆಕೆ ಹೇಳಾಕತ್ತ ಅದಕ್ಕ ನೀ ಇದ್ದಾಗ ಅಪ್ಪ ಹಾಕನಂತ ನಿನಗೊಂದು ಭ್ರಾಂತಿ ಬಿಡದತ್ತಂದ್ರ ನಿನ್ನ ವಿಷಯ ಸುಳ್ಳು ಹಾಕತಿ ವಿದ್ಯಾ ಹೌದ್ರಿ ಯಾಕಂದ್ರ ನೀ ಕಟ್ಟಲಾರ್ದ ನಿನ್ನ ಕೊಳ್ಳ ಗುಳದಾಳಿ ಕಟ್ಟಲಾರ್ದ ನಿನ್ನ ಹೆಣ್ಮಗಳು ಇರಲಾರ್ದ ನೀ ಹೆಣ್ಮಗಳು ಇದ್ದಾಗ ಅಪ್ಪ ಹಾಕಾರತ್ ನೀ ಹೇಳ್ತಿ ಆದ್ರ ಹೆಣ್ಮಗಳು ಇರಲಾರ್ದ ಅಪ್ಪ ಬಾಳ ಥಮದಲ್ಲಿ ಆಗಿ ತೋರಿಸಿದ್ವು ನಾವು ಹಂಗಪ್ಪ ಯಾಕಂದ್ರ ಸಿದ್ಧಲಿಂಗ ಮುತ್ಯ ಒಂದು ವಿಷಯ ಹೇಳ್ತಾಳು ಆ ಸಿದ್ಧಲಿಂಗ ಮುತ್ಯ ಅವ್ರು ಏನ್ ಮಾಡ್ಯಾರತ್ತ ಏನ್ ಮಾಡ್ಯಾರ ಅವ್ರ ಸುದಕ್ಕೆ ಪ್ರಪಂಚ ಮಾಡ್ಯಾರತ್ತ ಪ್ರಪಂಚ ಮಾಡಿ ಪರಮಾತ್ಮ ಹೊಂದ್ಯಾರತ್ ವಿದ್ಯೆ ಹೇಳ್ತಾಳ ಹೌದ್ರಿ ಅಲ್ಲೇ ಸಿದ್ಧಲಿಂಗ ಮುತ್ಯಾರ ಶಿಷ್ಯ ಅದಾರ ಯಾರ ಎಲ್ಲಾ ಲಿಂಗ ಎಲ್ಲಾನ ಶಿಷ್ಯ ಯಾರದಾರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಅದಾನ ಸಿದ್ದರಾಮೇಶ್ವರ ಶಿಷ್ಯ ಯಾರದಾರ ಅಂದ್ರೆ ಈಗ ಸದ್ದ ಮುರುಘ ರಾಜೇಂದ್ರ ಅದಾನ ಹೌದ್ರಿ ಯಾಕಂದ್ರ ಸಿದ್ದರಾಮೇಶ್ವರ ಅವೇನ ಸಂಸಾರಿಕ ಆಗ್ಯಾನ ಇಲ್ಲ ಮುರುಘ ರಾಜೇಂದ್ರ ಸಂಸಾರಿಕ ಆಗ್ಯಾನ ಇಲ್ಲ ಈಗ ಸದ್ದ ಬಿಜಾಪುರ ಅಪ್ಪಾಜಿಗಳು ಇದ್ರು ಸಿದ್ದರಾಮೇಶ್ವರ ಅವರು ಸುದಕ್ಕೆ ಏನ್ ಮಾಡ್ಯಾರು ಅವರು ಸಂಸಾರಿಕದಾರ ವಿದ್ಯಾ ಯಾಕಂದ್ರೆ ಈಗ ಸದ್ದ ಗವಿ ಸಿದ್ದೇಶ್ವರಗಳದಾರ ಅವರು ನಮ್ಮವರ ಅವ್ರ ಸುದಕ್ಕೆ ಸಂಸಾರಿಕ ಆಗ್ಯಾರನ ಇಲ್ಲ ಏನೇನು ಕೊಳ ಗುಳದಾರಿ ಕಟ್ಟ್ಯಾರನ ಮತ್ತೆ ಏನ್ ತುಡುಗಿಲೆ ಇಲ್ಲ ಇಲ್ಲ ತುಡುಗಿಲೆ ಕಟ್ಟಿರ್ಬೋದಲ್ಲ ಹಂಗಿಲ್ಲ ತಮ್ಮ ಯಾಕಂದ್ರ ಇವತ್ತು ವಿಷಯ ಹಂಗ ಹೊಂಟಾಯ್ತು ವಿದ್ಯಾ ಹೌದ್ರಿ ನೀ ಹೇಳು ಮತ್ತೆ ಹಂಗ ನೀ ತಾಳಿ ಕಟ್ಟಿದಾಗ ಅಪ್ಪ ಹಾಕಿ ಅನ್ಕೋತಾರ ಅಪ್ಪ ಆಗಂಗಿಲ್ಲ ಅಂತ ಹೇಳ್ತಿ ಯಾಕಂದ್ರ ನಮ್ಮ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅನಿಸ್ಯಾರಂದ್ರ ಅಪ್ಪಾಜಿ ಅನಿಸ್ಯಾರ ಬಿಜಾಪುರ ಸಿದ್ದರಾಮೇಶ್ವರ ಅಪ್ಪಾಜಿಗಳ ಅಪ್ಪಾಜಿ ಅನಿಸ್ಯಾರ ಮುಗಳಕೋಡ ಸಿದ್ದರಾಮೇಶ್ವರ ಸುದಿಕ್ ಅಪ್ಪಾಜಿ ಅನಿಸ್ಯಾರ ಈಗ ಇದ್ದಂತ ಮುರುಘರಾಜೇಂದ್ರ ಸುದಿಕ್ ಅಪ್ಪಾಜಿಗಳು ಅನಿಸ್ಯಾರ ಅಲ್ಲಿ ಗವಿ ಸಿದ್ದೇಶ್ವರಗಳು ಸುದಿಕ್ ಏನ ಅಪ್ಪಾಜಿ ಅನಿಸ್ಯಾರ ಅಪ್ಪಾಜಿ ಅನಿಸ್ಯಾರ ಮತ್ ನಿಮ್ಮವ್ವ ಎಲ್ಲಿದಾಳ ಅದ್ರಾಗ ಅವ್ರ ಬಾಜು ನಿಮ್ಮವ್ವ ಎಲ್ಲಿದಾಳ ಎಲ್ಲಿದಾಳ ಯಾಕಂದ್ರ ನೀ ಹೇಳು ಮಾತು ಸುಳ್ಳಾಕತಿ ಅಪ್ಪಾಜಿಗಳು ನಾವು ಬಾಳ ತವಾದಲ್ಲಿ ಹಾಕ್ಯು ನಿನಗ ಅದು ತಿಳಿಲಾರ್ದ ಮಾತೈತಿ ವಿದ್ಯಾ ತಿಳಿತಂದ್ರ ಮಾತಾಡ ತಿಳಿಲಾರ್ದ ಮಾತಾಡಕ್ ಹೋಗಬೇಡ ಯಾಕಂದ್ರ ಇವತ್ತು ಅವ್ವ ಹೆಚ್ಚನಾಕ್ ಹೋಗಬೇಡ ಅದಕ್ಕ ಅವ್ವ ಹೆಚ್ಚಂದ್ರ ಅವ್ವ ಹೆಚ್ಚಾಗಕ್ ಬರಂಗಿಲ್ಲ ಯಾಕಂದ್ರ ನೋಡು ನಿನಗ ಅವ್ವ ಅನ್ನುವಂತ ಸ್ಥಾನ ಕೊಟ್ಟನಂದ್ರ ಅಪ್ಪ ಹೆಚ್ಚದಾನ ಜಗತ್ತದಾಗ ಮೊದಲ ಅವ್ವ ಅನ್ನೋ ಸ್ಥಾನ ಯಾಕಂದ್ರ ವಿದ್ಯಾಶ್ರೀ ನಿನಗ ಅವ್ವ ಅನ್ನುವಂತ ಸ್ಥಾನ ಕೊಡ್ಬೇಕಾದ್ರ ಅಪ್ಪ ಹೆಚ್ಚದಾನ ಅಪ್ಪನಿಂದ ನಿನಗ ಅವ್ವ ಅನ್ನುವಂತ ಸ್ಥಾನ ಬಂದೈತಿ ಅಂದ್ರ ಇವತ್ತು ನೀ ದೊಡ್ಡಕ್ಕೆಲ್ಲ ಅಪ್ಪ ದೊಡ್ಡವ ಅದಾನ ಯಾಕಂದ್ರ ಇವತ್ತು ಮಗ ಹುಟ್ಟಿದ ಮೇಲೆ ಏನ್ ಮಾಡ್ತಾನು ಮಗ ಹುಟ್ಟಿದ ಮೇಲೆ ನಾ ನೋಡ್ಲಾರ್ದಂತ ಜಗತ್ತ ನನ್ನ ಮಗ ನೋಡ್ಲತ್ತ ಏನ್ ಮಾಡ್ತಾನ ಅಪ್ಪ ಏನು ಮಾಡ್ತಾನ ಹೆಗಲ ಮೇಲೆ ಕುಣಿಸ್ಕೊಂಡು ಈ ಜಗತ್ತ ತೋರಿಸ್ತಾನ ಯಾಕಂದ್ರೆ ನಾ ಓದಲಾರ್ದಂತ ಓದ ನನ್ನ ಮಗ ಓದಲತ್ತ ಹೇಳಿ ದೊಡ್ಡ ಶಾಲೆ ಕಲಿಸ್ತಾನ ನಾ ಕಲಿಲಾರ್ದಂತ ಓದ ಕಲಿಲತ್ತ ಹೇಳಿ ಶಾಲೆ ಕಲಿಸಿ ದೊಡ್ಡ ಸಾಹಿಬನ ಮಾಡ್ತಾನ ಅದಕ್ಕೆ ಜಗತ್ತದಾಗ ಜಗತ್ತ ನೋಡ್ಲಿ ನನ್ನ ಮಗ ಅಂತೇಳಿ ಕಲಿಸ್ತಾನಂದ್ರ ಜಗತ್ತದಾಗ ಅಪ್ಪ ದೊಡ್ಡವದಾನು ಅವ್ವ ಹಡದನೆ ಅಂದ್ರ ನೀ ಏನು ಹೆಚ್ಚಿನ ಕೆಲ ವಿದ್ಯಾಶ್ರೀ ಹಡದನೆ ಅಂದ್ರ ನೀ ಏನು ಹೆಚ್ಚಿನ ಕೆಲ ನೀ ಹಡಿಬೇಕಾದ್ರ ಅಪ್ಪ ಬೇಕು ಅದಕ್ಕೆ ಅಪ್ಪ ದೊಡ್ಡವದಾನು ನಿನಗ ಅದ ಅರ್ಥ ಆಗಂಗಿಲ್ಲ ನಿನಗ ತಿಳಿಲಾರ್ದ ಮಾತೈತಿ ಮತ್ತೇನ ಹೇಳ್ತಾರ ಬಾಳ ಚಂದ ಮಾತಾಡ್ಯಾವ ತಮ್ಮ ನಡಿಲಿ ಹಂಗ